सकलसङ्कल्पसिद्धिप्रदायकाय ಮಂತ್ರಾಲಯದಲ್ಲಿ ಅಷ್ಟೇ ಅಲ್ಲದೆ ಈ ಥರದ ಅನೇಕ ಮೃತ್ತಿಕ ಬೃಂದಾವನದ ಸನ್ನಿಧಾನದಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಗಳ ಸಾನ್ನಿಧ್ಯವಿದ್ದು ಬಂದಂಥ ಭಕ್ತಾದಿಗಳಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಆಚಾರ್ಯ ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮ ಹೆಸರು? ಪಾಂಡುರಂಗ. ಎಷ್ಟು ವರ್ಷದಿಂದ ಇದ್ದೀರಿ ಮಠ? 1 ವರ್ಷ ಆಯ್ತು ಬರಲಿ. ಹೇಗೆ ಅನಿಸುತ್ತೆ ಮಠದ ವಾತಾವರಣ? ಮಠಕ್ಕೆ ಭಕ್ತರು ಬರೋದು, ಅನೇಕ ಜನ ಕಷ್ಟ ಕಾರ್ಪಣ್ಯಗಳನ್ನು ರಾಯರ ಹತ್ರ ಹೇಳ್ಕೊಂಡು ಬರ್ತಾರೆ. ಅದನ್ನೆಲ್ಲ ನೋಡಿದಾಗ ಅಥವಾ ಮಠಕ್ಕೆ ಬಂದಂತಹ ಭಕ್ತರು ಸಮಾಧಾನದ ಮಾತುಗಳನ್ನು ಆಡಿದಾಗ ಇಲ್ಲಿ ನಮಗೆ ರಾಯರಿಂದ ಅನುಗ್ರಹ ಆಗಿದೆ ಅಂತ ನಿಮ್ಮ ಮುಂದೆ ಹೇಳಿದಾಗ ಹೇಗೆ ಅನಿಸುತ್ತೆ? ಒಟ್ಟು ಭಕ್ತಾದಿಗಳು ಬರೋದಕ್ಕೆ ಪ್ರಕಾರ ಒಂದು 4-5 ಜನ 1 ವರ್ಷದಲ್ಲಿ ನೋಡಿದ್ದೀನಿ ನಾನು. ಅವ್ರ ಕೆಲಸಗಳು ಸುಸೂತ್ರವಾಗಿದೆ, ಕೆಲಸಗಳೆಲ್ಲ ಚೆನ್ನಾಗಾಗಿದೆ. ರಾಯರು ನಂಬಿದವ್ರನ್ನ ಎಂದೂ ಕೈ ಬಿಡಲ್ಲ. ಖಂಡಿತ ರಾಯರಿದ್ದಾರೆ. ಈ ಕರದಲ್ಲಿ ರಾಯರು ಬರ್ತಾರೆ, ಎಲ್ಲ ಕೋರಿಕೆ ನೆರವೇರಿಸ್ತಾರೆ ರಾಯರು, ಸಂಕೋಚವಿಲ್ಲದಂತೆ. ಪ್ರತಿಯೊಬ್ಬರಿಗೆ ಅನುಕೂಲ ಮಾಡಿದ್ದಾರೆ ರಾಯರು. ಈ ಮಠದಲ್ಲಿ ಪ್ರತಿ ಗುರುವಾರ ಅನ್ನದಾನ ಸೇವೆ ಇರ್ತದೆ, ಪಲ್ಲಕ್ಕಿ ಸೇವೆ ಇರ್ತದೆ, ಮತ್ತು ಆಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೆ ಮತ್ತು ಸಂಕಷ್ಟ ಚತುರ್ಥಿ ಅವೆಲ್ಲ ಮಾಡ್ತಾಯಿದ್ವಿ. ಕಾರ್ಯಕ್ರಮಗಳು ಚೆನ್ನಾಗಿ ನಡೀತದೆ ಸರ್. ಕಾರ್ಯಕ್ರಮ ಒಟ್ಟಾರೆ ಮಠದ ವ್ಯವಸ್ಥೆ ಹೇಗಿದೆ? ಒಟ್ಟಾರೆ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ವ್ಯವಸ್ಥೆ. ಅಂದಾಜು ಪ್ರತಿ ದಿನಕ್ಕೆ ಅಥವಾ ಒಂದು ಗುರುವಾರಕ್ಕೆ ಎಷ್ಟು ಜನ ಭಕ್ತರು ಬರ್ತಾರೆ? ಗುರುವಾರ ಬಂದ್ಬಿಟ್ಟು 10,000 ಜನ ಬರ್ಬೋದು ನೋಡ್ರಿ, ಗುರುವಾರ ಮಾತ್ರ ಅಷ್ಟು ಜನ ಕಲ್ತಾರೆ. ಆಚಾರ್ಯ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಕೃಷ್ಣ ಅಂತ. ಮಠದಲ್ಲಿ ಯಾವ ಥರದ ವ್ಯವಸ್ಥೆಗಳಾಗುತ್ತೆ? ಉತ್ತರಳ್ಳಿ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪೂರ್ಣಪ್ರಜ್ಞಾ ಲೇಔಟಲ್ಲಿ ಇರತಕ್ಕಂಥ ಈ ಮಠದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಭಕ್ತಾದಿಗಳಿಗೆ ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ? ಮಠದಲ್ಲಿ ಏನೇನು ಕಾರ್ಯಕ್ರಮಗಳಾಗುತ್ತೆ? ಗುರುವಾರದ ವಿಶೇಷತೆಗಳೇನು? ಪೂರ್ಣಪ್ರಜ್ಞಾ ಲೇಔಟ್ ರಾಯರ ಮಠ ಸ್ಥಾಪನೆಯಾಗಿ ಸುಮಾರು ಒಂದು 7 ವರ್ಷ ಆಗಿದೆ. ನಾವು ಈ ಮಠಕ್ಕೆ ಒಂದು 2-2.5 ವರ್ಷದಿಂದ ಬರ್ತಾಯಿದ್ದೀವಿ. ಇಲ್ಲಿ ಕಾರ್ಯಕ್ರಮಗಳು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ಸುಮಾರು 5 ದಿನಗಳ ಕಾಲ ಆರಾಧನೆ ನಡೆಯುತ್ತೆ. ಹಾಗೆ ವಾದಿರಾಜರ ಆರಾಧನೆ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ಪ್ರತಿ ಗುರುವಾರ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ಪ್ರಸಾದ ವಿತರಣೆ ಆಗುತ್ತೆ. ಮತ್ತು ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಪ್ರಸಾದ ವಿತರಣೆ ಆಗುತ್ತೆ. ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ರಾಯರ ಒಂದು ಆಶೀರ್ವಾದಕ್ಕೆ ಬಂದು ಅವರ ಕೃಪಾಪಾತ್ರಕ್ಕೆ ಪಾತ್ರರಾಗ್ತಾರೆ. ಇಲ್ಲಿ ಭಕ್ತಾದಿಗಳಿಗೆ ಕಾರ್ಯಕ್ರಮ ಮಾಡೋದಕ್ಕೆ ಎಲ್ಲ ರೀತಿಯ ಅನುಕೂಲಗಳು ಇದೆ. ಮೇಲ್ಗಡೆ 1st ಫ್ಲೋರಲ್ಲಿ ಸಭಾಭವನ ಇದೆ, 2nd ಫ್ಲೋರಲ್ಲಿ ಜಾಗ ಇದೆ, 3rd ಫ್ಲೋರಲ್ಲಿ ಜಾಗ ಇದೆ. ಪ್ರತಿನಿತ್ಯ ಇಲ್ಲಿ ಪ್ರತಿ ಹುಣ್ಣಿಮೆ ಇಲ್ಲಿ ಸತ್ಯನಾರಾಯಣ ದೇವರ ಪೂಜೆ ಆಗುತ್ತೆ. ಹಾಗೂ ಪ್ರತಿ ಷಷ್ಠಿ ಇಲ್ಲಿ ಆಶ್ಲೇಷ ಬಲಿ ಪೂಜೆ ಆಗುತ್ತೆ. ಹಾಗೆ ಪ್ರತಿ ಸಂಕಷ್ಟ ಚೌತಿ ದಿವಸ ಸಾಯಂಕಾಲ ಗಣಹೋಮ ಆಗುತ್ತೆ. ಹಾಗಾಗಿ ಇಲ್ಲಿ ಹಾಗೂ ಪ್ರತಿ ಗುರುವಾರ ಸಂಜೆ ಯುವ ಪ್ರತಿಭೆಗಳಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ. ಅದು ದೇವರ ನಾಮ ಆಗಿರ್ಬೋದು ಅಥವಾ ಸಂಗೀತ ಕಾರ್ಯಕ್ರಮ ಆಗಿರ್ಬೋದು. ಆ ಯುವ ಪ್ರತಿಭೆಗಳನ್ನು ಹೊರಗೆ ಎಳೆಯುವಂಥ ಕಾರ್ಯಕ್ರಮ ನಾಗೇಂದ್ರ ಸರ್ ಅವರು ಮಾಡ್ತಾಯಿದ್ದಾರೆ. ಇದು ತುಂಬ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇರೋದ್ರಿಂದ ಇದು ಇಡೀ ಬೆಂಗಳೂರಿಗೆ ಒಂದು ದೊಡ್ಡ ಮಠ ಅನಿಸುತ್ತೆ ಅಂತ ಹೇಳೋದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಇರೋದಿಲ್ಲ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತ ಶೇಷಕಲ್ಯಾಣಾಯ ಕಲನಾ ಕಲ್ಪಪಾದಪು. ಇಂದ್ರಲೋಕದಲ್ಲಿ ಕಲ್ಪವೃಕ್ಷ ಕಾಮಧೇನುಗಳು ಅನ್ನುವಂಥ 2 ಮಹಾ ವಸ್ತುಗಳಿದೆ. ಕಲ್ಪವೃಕ್ಷ ಕೊಟ್ಟದ್ದನ್ನು, ಕಲ್ಪವೃಕ್ಷ ಅನುಗ್ರಹ ಮಾಡಿದ್ದನ್ನು ಭಕ್ತಾದಿಗಳಿಗೆ ಕಾಮಧೇನು ಮಾಡಲ್ಲ. ಕಾಮಧೇನು ಕೊಟ್ಟದ್ದನ್ನು ಕಲ್ಪವೃಕ್ಷ ಮಾಡೋದಿಲ್ಲ. ಆದರೆ ರಾಘವೇಂದ್ರ ಗುರು ಸಾರ್ವಭೌಮರು ಕಲ್ಪವೃಕ್ಷರು ಆಗಿದ್ದಾರೆ, ಕಾಮಧೇನುಗಳು ಆಗಿದ್ದಾರೆ. ಬೇಡಿದಂತಹ ಭಕ್ತರಿಗೆ ಇಷ್ಟಾರ್ಥವನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಅಂತಹ ರಾಘವೇಂದ್ರ ಸ್ವಾಮಿಗಳ ಅರ್ಚನೆಯನ್ನು ಮಾಡ್ತಕ್ಕಂಥವ್ರು ನೀವು ಭಾಗ್ಯಶಾಲಿಗಳು. ರಾಘವೇಂದ್ರ ಸ್ವಾಮಿಗಳ ಕಾರುಣ್ಯ ಎಂಥದ್ದು, ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಬಂದ ಭಕ್ತಾದಿಗಳಿಗೆ ಹೇಗಾಗುತ್ತೆ ಅನ್ನೋದನ್ನು 1-2 ಮಾತುಗಳಲ್ಲಿ ಆಚಾರ್ಯ. ದುರ್ವಾದಿಧ್ವಾಂತರವೇ ವೈಷ್ಣವೇಂದೇವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ. ನೀವು ಹೇಳಿದರೆ ಚಿಂತಾಮಣಿ ಕಲ್ಪತರು ಅಂತ. ರಾಘವೇಂದ್ರ ಸ್ವಾಮಿಗಳು ಕಲ್ಪತರು, ಚಿಂತಾಮಣಿ ಅಂತ. ಕಲ್ಪತರುಗಳು ಅಂದರೆ ಮಂತ್ರಾಲಯದಲ್ಲಿ ಜೀವಂತವಾಗಿ ಅವರು ಏನು ಬೃಂದಾವನವಾಗಿದ್ದಾರೆ ಅಲ್ಲಿ ಕಲ್ಪವೃಕ್ಷ ಅಂದರೆ ವೃಕ್ಷ ಎಲ್ಲಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಿಲ್ಲ. ಬಂದ ಭಕ್ತಾದಿಗಳೆಲ್ಲರನ್ನೂ ಅಲ್ಲಿ ಕರೆಸ್ಕೊಂಡು ಅವರ ಮನೋಭಿಷ್ಟ ಏನೇನಿದೆ ಎಲ್ಲವನ್ನೂ ನೆರವೇರಿಸ್ತಾ ಇದ್ದಾರೆ. ಆದರೆ ಕಾಮಧೇನು ಅಂದರೆ ಅದು ಎಲ್ಲ ಕಡೆ ಸಂಚಾರ ಅಂದರೆ ಬೆಂಗಳೂರು ಕಲ್ಪವೃಕ್ಷ ರಾಯರ ಮಠದಲ್ಲೂ ಇರ್ತಾರೆ, ಪೂರ್ಣಪ್ರಜ್ಞಾ ರಾಯರ ಮಠದಲ್ಲೂ ಇರ್ತಾರೆ, ಪಿಬ್ಲಾಕ್ ರಾಯರ ಮಠದಲ್ಲೂ ಇರ್ತಾರೆ, ಇಟ್ಟಮಡು ರಾಯರ ಮಠದಲ್ಲೂ ಇರ್ತಾರೆ, ಅವರವರ ಮನೆಗಳಲ್ಲೂ ಇರ್ತಾರೆ. ಆ ಕಾಮಧೇನು ಎಲ್ಲ ಮನೆಗಳಲ್ಲೂ ಎಲ್ಲರ ಹತ್ರನೂ
ಅವರು ನೆಲೆಸಿ ಅವರ ಭಕ್ತರ ಮನೋಭಿಷ್ಟಗಳನ್ನು ಪೂರೈಸ್ತಾ ಇದ್ದಾರೆ. ಅವರ ಗುಣಗಳನ್ನ ಹೇಳಬೇಕು ಅಂತ ಹೇಳಿದ್ರೆ ಅನಂತವಾಗಿದೆ. ಅದು ಇಷ್ಟೋ ಅಷ್ಟೋ ಅಲ್ಲ, ಅನಂತವಾಗಿದೆ. ನಾವು ತುಂಬ ಅಲ್ಪರು ಅವ್ರ ಬಗ್ಗೆ ಹೇಳಬೇಕು ಅಂದರೆ. ಅದರಿಂದ ಕಲ್ಪವೃಕ್ಷ ಅಂದರೆ ಏನು, ಕಾಮಧೇನು ಅಂದರೆ ಏನು, ಕಲ್ಪವೃಕ್ಷ ಮಂತ್ರಾಲಯದಲ್ಲಿ ಕಾಮಧೇನು ನಮ್ಮ ಇಂಥ ಭಕ್ತಾದಿಗಳು ಮೃತ್ತಿಕಾ ಬೃಂದಾವನಗಳಲ್ಲಿ ನೆಲೆಸಿದ್ದಾರೆ. ಅವರವರ ವಿಶೇಷವಾಗಿ ಗುರುವಾರ ದಿವಸ ಅಂತೂ ಅವರ ಭಕ್ತಾದಿಗಳು ಎಷ್ಟು ತೀರ್ಥ ಪ್ರಸಾದ ಅವರ ಮನೋಭಿಷ್ಟ ಪ್ರಕಾರವಾಗಿ ಅವ್ರು ಏನು ಒಳ್ಳೆಯದು ಕೋರ್ಕೋತಾರೆ. ಆದರೂ ಕೂಡ ಭಕ್ತರು ಒಂದೊಂದು ತಪ್ಪುಗಳು ಮಾಡ್ತಾರೆ. ದೇವ್ರಿಗೆ ತಪ್ಪು ಮಾಡಿದ್ರೂ ಕ್ಷಮಿಸ್ತಾನೆ, ಆದರೆ ರಾಯರು ತಪ್ಪು ಮಾಡಿದ್ರೆ ಖಂಡಿತ ನಮ್ಮ ಕರ್ಮಕ್ಕೆ ತಕ್ಕ ಹಾಗೆ ಫಲ ಕೊಡ್ತಾನೆ ಹೊರತು ನಮ್ಮ ಕರ್ಮಕ್ಕೆ ಮೀರಿದ್ದು ಫಲ ಖಂಡಿತ ಕೊಡೋದಿಲ್ಲ. ನಾವು ಅಡುಗೆ ಮಾಡಿದ್ದನ್ನು ಊಟ ಮಾಡಲೇಬೇಕು. ಆ ಪದ್ಧತಿ ಪ್ರಕಾರವಾಗಿ ರಾಯರು ತುಂಬ ಕರುಣಾಳುಗಳು. ನಮ್ಮಂಥ ಅಲ್ಪರಿಗೆ ಇಂಥ ಸೇವಾ ಭಾಗ್ಯ ಕೊಟ್ಟಿದ್ದಾರೆ. ಅದು ನಮ್ಮ ಈ ಮಠದ ಅಧ್ಯಕ್ಷರಾದ ನಾಗೇಂದ್ರ ಸರ್ ಮೂಲಕವಾಗಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ರಾಜೀವ ಲೋಚನ. ಸರ್, ಈ ಶ್ರೀಮಠಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ? ನಾನು ಈ ಶ್ರೀಮಠಕ್ಕೆ 6 ವರ್ಷದಿಂದ ಬರ್ತಿದ್ದೀನಿ. ಸರ್, ಹೇಗಿದೆ ವ್ಯವಸ್ಥೆ? ಹೇಗಿದೆ ಮಠದ ವ್ಯವಸ್ಥೆ? ಮಠದಲ್ಲಿ ಆಗ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳು ಎಷ್ಟು ನೆಮ್ಮದಿ ತಂದು ಕೊಡುತ್ತೆ ಸರ್ ಮಠಕ್ಕೆ ಬರೋದು? ಎಸ್ಪೆಷಲಿ ಈ ಪೂರ್ಣಪ್ರಜ್ಞಾ ಲೇಔಟಿನ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಬರೋದು ಹೇಳಬೇಕಂತಂದರೆ 6 ವರ್ಷದಿಂದ ಮಠದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಾಗ್ತದೆ. ಸಾರ್ವಜನಿಕವಾಗಿರ್ಬೋದು, ಇಲ್ಲ ಅಂತಂದರೆ ಅವರ ಪರ್ಸನಲ್ ಮನೆ ಕೆಲಸ ಕಾರ್ಯಕ್ರಮಗಳಿರ್ಬೋದು, ಉಪನಯನ, ಮುಂಜಿ ಹೋಮಗಳು, ಹವನಗಳು, ನಾಮಕರಣ ಇತ್ಯಾದಿ ಏನೇ ಇರ್ಬೋದು. ನಮ್ಮ ಮಠದಲ್ಲಿ ಇಲ್ಲಿ ಬಂದ ಮೇಲೆ ಅವ್ರಿಗೆ ಎಲ್ಲ ಥರದ ವ್ಯವಸ್ಥೆಯೂ ಚೊಕ್ಕವಾಗಿರುತ್ತೆ. ಒಂದು ಸಾರಿ ಕಾರ್ಯಕ್ರಮ ಮಾಡ್ಕೊಂಡು ಹೋದರೆ ನಾವು ಇಂಥ ದಿವಸ ಇಂಥ ಮಠದಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ವಿ, ಸೊ ಅಲ್ಲಿ ಹೋಗಿ ಅಂತ ಇನ್ನೊಬ್ಬರು ಹೇಳುವಂಥ ಪರಿಸ್ಥಿತಿನೂ ಉಂಟು. ಇಲ್ಲಿ ಸಾಕಷ್ಟು ಜನಗಳು ಬರ್ತಿದ್ದಾರೆ, ನೀವೇ ನೋಡ್ತಿದ್ದೀವಿ. ಬೆಳಗ್ಗೆಯಿಂದ ಸಂಜೆವರೆಗೆ ಅನ್ನದಾನ ಆಗ್ತಿದೆ, ಜೊತೆಗೆ ಪೂಜಾ ವಿಧಿಗಳೆಲ್ಲ ನಡೀತಾ ಇದೆ, ಆಚಾರ್ಯರೆಲ್ಲ ನಡೆಸ್ತಾ ಇದ್ದಾರೆ. ಸೊ ರಾಯರಿದ್ದಾರೆ, ಅದಕ್ಕಿಂತ ಇನ್ನೇನಾಗಬೇಕು ಅಷ್ಟೇ. ಥ್ಯಾಂಕ್ ಯು. ಬಂದವರಿಗೆ ಅಭಿಷ್ಟವ ಕೊಡುತ್ತಾ 100 ಸಂವತ್ಸರ ಬೃಂದಾವನದೊಳಗೆ ಚೆಂದಾಗಿ ಮೆರೆವ ಕೃಪಾ ಸಿಂಧು ಅಂತ ಹೇಳಿರುವಂತಹ ದಾಸರ ಮಾತು ಅಕ್ಷರಶಃ ಸತ್ಯ. ಕೇವಲ ಮಂತ್ರಾಲಯದಲ್ಲಿ ಅಷ್ಟೇ ಅಲ್ಲದೆ ಈ ಥರದ ಅನೇಕ ಮೃತ್ತಿಕ ಬೃಂದಾವನದ ಸನ್ನಿಧಾನದಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಗಳ ಸಾನ್ನಿಧ್ಯವಿದ್ದು ಬಂದಂಥ ಭಕ್ತಾದಿಗಳಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಇದು ಬೆಂಗಳೂರಿನ ಉತ್ತರಹಳ್ಳಿಯ ಪೂರ್ಣಪ್ರಜ್ಞಾ ಲೇಔಟಿನ ರಾಘವೇಂದ್ರ ಸ್ವಾಮಿಗಳ ಮಠದ ಒಂದು ಸಣ್ಣ ಕಥೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್. ಕ್ಯಾಮ್ರಾ ಜರ್ನಲಿಸ್ಟ್ ಹರೀಶ್ ಜೊತೆ ಶ್ರೀನಿವಾಸ ವೈದ್ಯ, ಬೆಂಗಳೂರು. ಸ್ಪೀಡ್ ಪ್ಲಸ್ ಕರ್ನಾಟಕ.